ಕುಡಿಯುವ ನೀರಿಗಾಗಿ ಗ್ರಾಮಸ್ಥರು ಪ್ರತಿಭಟನೆಯನ್ನ ಮಾಡಿದ್ದಾರೆ. ನೋಡಿ, ಇವಾಗ ಮಳೆ ಚೆನ್ನಾಗಿದ್ರೂ ಕೂಡ ಕುಡಿಯೋದಕ್ಕೆ ನೀರಿಲ್ಲ ಅನ್ನುವಂಥ ಪರಿಸ್ಥಿತಿ ಇದೆ. ಬೂದಿಗೆರೆಯಲ್ಲಿ ಕುಡಿಯುವ ನೀರಿಗಾಗಿ ಗ್ರಾಮಸ್ಥರು ಮಾಡಿರುವಂಥ ಪ್ರತಿಭಟನೆ. ಬೂದಿಗೆರೆ ಗ್ರಾಮ ಪಂಚಾಯಿತಿಯ ಕಾರ್ಯಾಲಯಕ್ಕೆ ಬೀಗ ಜಡಿದು ಹೋರಾಟವನ್ನು ಮಾಡಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕಿನ ಬೂದಿಗೆರೆ ಒಂದು ಗ್ರಾಮದಲ್ಲಿ ಪಂಚಾಯಿತಿ ಅಧಿಕಾರಿಗಳನ್ನು ಹೊರಹಾಕಿ ಪ್ರತಿಭಟನೆಯನ್ನು ಮಾಡಿದ್ದಾರೆ. ಭ್ರಷ್ಟ ಪಿಡಿಒ ಚೆನ್ನಪ್ಪ ವಿರುದ್ಧ ಮಹಿಳೆಯರು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಖಾಲಿ ಕೊಡವನ್ನು ಪ್ರದರ್ಶಿಸಿ ನೀರಿಗಾಗಿ ಮಹಿಳೆಯರು ಮಾಡಿರುವಂಥ ಪ್ರತಿಭಟನೆ ಇದೆ. ಪ್ರತಿಭಟನೆಗೆ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷ ಕೇರೆ ಮಾಡಿಲ್ಲ ಇದ್ರೂ ಕೂಡ ಗೊತ್ತಿಲ್ಲ ಅನ್ನೋ ರೀತಿಯಲ್ಲಿ ಪ್ರತಿಭಟನಾ ಸ್ಥಳಕ್ಕೆ ಗ್ರಾಮ ಪಂಚಾಯಿತಿಯ ಜನಪ್ರತಿನಿಧಿಗಳು ಕೂಡ ಭೇಟಿಯನ್ನು ಕೊಟ್ಟಿಲ್ಲ. ಬೂದಿಗೆರೆಯಲ್ಲಿ ಕುಡಿಯುವ ನೀರಿಗಾಗಿ ಅಂದರೆ ಈ ಸಮಯದಲ್ಲಿ ಮಳೆಗಾಲದ ಸಮಯದಲ್ಲಿ ಕುಡಿಯೋದಕ್ಕೆ ನೀರಿಲ್ಲ ಅಂತ ಹೇಳಿದ್ರೆ ಅಲ್ಲಿರುವಂಥ ಈ ಪಿಡಿಒನ ನಿರ್ಲಕ್ಷ್ಯ ಎಷ್ಟರ ಮಟ್ಟಿಗಿದೆ ಅಂತೇಳಿ, ಈ ಮಳೆಗಾಲದ ಸಂದರ್ಭದಲ್ಲಿ ಕುಡಿಯೋದಕ್ಕೆ ಜನ ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗತ್ತೆ ಅಂತ ಹೇಳಿದ್ರೆ ಈ ಅಧಿಕಾರಿಗಳು ಯಾಕಿರಬೇಕು ಅಂತ ಈ ಪಿಡಿಒ ಅಲ್ಲಿರುವಂಥ ಅಧ್ಯಕ್ಷರು, ಈ ಸದಸ್ಯರು, ಗ್ರಾಮ ಪಂಚಾಯಿತಿಯ ಸದಸ್ಯರು ಇವರೇನು ಮಾಡ್ತಿದ್ದಾರೆ ಅಂತ ಅವರ ಕೆಲಸ ಏನು? ಅದೇ ಕೆಲಸ. ಮೂಲಭೂತ ಸೌಕರ್ಯವನ್ನು ಕಲ್ಪಿಸೋದೇ ಅವರ ಒಂದು ಜವಾಬ್ದಾರಿ. ಇನ್ನು ಇದೇ ವಿಚಾರವಾಗಿ ನಮ್ಮ ಪ್ರತಿನಿಧಿ ವೆಂಕಟೇಶ್ ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ. ನೋಡೋಣ ಬನ್ನಿ. ನಾವೀಗ ಇರ್ತಕ್ಕಂಥದ್ದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ಬೂದಿಗೆರೆ ಗ್ರಾಮದಲ್ಲಿ ಇರ್ತಕ್ಕಂಥದ್ದು. ಸುಮಾರು 1 ತಿಂಗಳಲ್ಲ 2 ತಿಂಗಳಿಂದ ಹಲವು ವರ್ಷಗಳಿಂದ ಕೂಡ ನೀರಿನ ಸಮಸ್ಯೆ ಇದೆ ಅಂತೇಳಿ ಗ್ರಾಮಸ್ಥರು ಕೂಡ ಎಲ್ಲ ಮಹಿಳೆಯರು ಕೂಡ ನೇರವಾಗಿ ಇಲ್ಲಿ ಬಂದು ಗ್ರಾಮ ಪಂಚಾಯತಿ ಕಾರ್ಯಾಲಯದ ಮುಂದೆ ಪ್ರತಿಭಟನೆ ಮಾಡ್ತಕ್ಕಂಥ ಕೆಲಸ ಆಗ್ತಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಸುಮಾರು 1 ವಾರ ಅಲ್ಲ, ಸತತ 20 ದಿನ 30 ದಿನಗಳಿಂದ ಕೂಡ ನಾವು ಕಾಯ್ಕೊಂಡಿದ್ದೀವಿ. ಆದರೂ ಕೂಡ ಇಲ್ಲೂ ಕೂಡ ನಮಗೆ ಸಮಸ್ಯೆನ ಬಗೆಹರಿಸುವ ನಿಟ್ಟಿನಲ್ಲಿ ಯಾರು ಕೂಡ ಗ್ರಾಮ ಪಂಚಾಯತಿ ಅಧಿಕಾರಿಗಳಾಗಿರ್ಬೋದು, ಗ್ರಾಮ ಪಂಚಾಯತಿಯ ಸಂಬಂಧಪಟ್ಟ ಚುನಾಯಿತ ಅಧಿಕಾರಿಗಳಾಗಿರ್ಬೋದು, ಯಾರು ಕೂಡ ಇಲ್ಲಿರ್ತಕ್ಕಂಥವ್ರು ಕೂಡ ನಮಗೆ ಸ್ಪಂದಿಸಿಲ್ಲ ಅಂತಕ್ಕಂಥದ್ದು ಇಲ್ಲಿ ಗ್ರಾಮಸ್ಥರ ಹಳಲಾಗಿರ್ತಕ್ಕಂಥದ್ದು. ನೋಡಿ, ದೃಶ್ಯಗಳಲ್ಲೂ ಕೂಡ ಗಮನಿಸಬಹುದು. ಎಲ್ಲರೂ ಕೂಡ ಇವತ್ತು ಸೋಮವಾರ ಆದರೂ ಕೂಡ ಎಲ್ಲರೂ ಕೂಡ ಕೆಲಸ ಕಾರ್ಯಗಳನ್ನ ಬಿಟ್ಟು ನೇರವಾಗಿ ಪಂಚಾಯತಿ ಕಾರ್ಯಾಲಯದ ಮುಂದೆ ಬಂದು ಇಲ್ಲಿ ಪ್ರತಿಭಟನೆ ಮಾಡ್ತಕ್ಕಂಥ ಕೆಲಸ ಕೂಡ ಆಗ್ತಿದೆ. ಆ ನಿಟ್ಟಿನಲ್ಲಿ ಇವತ್ತು ಇಲ್ಲಿರ್ತಕ್ಕಂಥ ಪ್ರತಿಭಟನೆಯಲ್ಲಿ ನಿರತರಾಗಿರ್ತಕ್ಕಂಥ ಒಂದಷ್ಟು ಜನರನ್ನ ಮಾತಾಡ್ಸಕ್ಕಂಥ ಪ್ರಯತ್ನ ಕೂಡ ಮಾಡೋಣ. ಸರ್, ಏನಾಗಿದೆ, ಏನ್ ಸಮಸ್ಯೆ ಆಗಿದೆ, ಏನಕ್ಕೆ ಇವತ್ತು ಪ್ರತಿಭಟನೆ ಹಾದಿಯನ್ನು ಹಿಡಿದಿರ್ತಕ್ಕಂಥದ್ದು? ಸರ್, ನೀರಿನ ಸಮಸ್ಯೆ ಒಂದು 15-20 ದಿವಸಗಳ ಆವರ್ತಿಯಲ್ಲಿ ನೀರನ್ನು ಬಿಡ್ತಕ್ಕಂಥ ವ್ಯವಸ್ಥೆ ನಮ್ಮೂರಲ್ಲಿದೆ. ಸೊ ಈ ವಿಷಯಕ್ಕೆ ನೀರು ಸಾಕಾಗದೆ ಜನ ಹೈರಾಣಾಗಿ ತುಂಬ ಸಲ ಇಲ್ಲಿ ಅರ್ಜಿಗಳನ್ನು ಕೊಟ್ಟರು, ಯಾವುದಕ್ಕೂ ರಿಪ್ಲೈ ಇಲ್ಲ, ಸ್ಪಂದಿಸ್ತಿಲ್ಲ. ಒಬ್ಬ ವಾರ್ಡ್ ಮೆಂಬರ್ಗಳಾಗಲಿ, ಯಾವ ಅಧ್ಯಕ್ಷರಾಗಲಿ, ಉಪಾಧ್ಯಕ್ಷರಾಗಲಿ, ನನಗೆ ಪಿ ಡಿ ಅವರಾಗಲಿ ಯಾರು ಕೂಡ ನಮ್ಗೆ ಸಪೋರ್ಟ್ ಮಾಡ್ತಿಲ್ಲ. ಸೊ ಅದಕ್ಕೋಸ್ಕರನೇ ನಾವು ಇಲ್ಲಿ ಬಂದಿದ್ದೀವಿ. ಸುಮಾರು ಅರ್ಜಿಗಳನ್ನು ಬರೆದು ನನ್ನ ಹ್ಯಾಂಡ್ ರೈಟಿಂಗೇ ಇಂಪ್ರೂವ್ ಆಗಿದೆ ಹೊರತು ಇಲ್ಲಿ ಯಾವುದು ನಮಗೆ ಸಮಸ್ಯೆಗೆ ಯಾವುದು ನಮಗೆ ಉತ್ತರ ಸಿಕ್ಕಲಿಲ್ಲ ನಮ್ಗೆ ಇದುವರೆಗೂ ಕೂಡ. ಅಂತ ಹೇಳ್ತಿದ್ರೆ ಇಲ್ಲೊಂದು ಕೂಡ ಈವರೆಗೂ ಸುಮಾರು 2 ವರ್ಷ ಆದ್ರೂ ಕೂಡ ಗ್ರಾಮ ಸಭೆ ನಡೆಸಿಲ್ಲ ಅಂತಕ್ಕಂಥ ಒಂದು ಆರೋಪ ಕೂಡ ಇದೆ. 5 ವರ್ಷದಿಂದ ಗ್ರಾಮ ಸಭೆಯನ್ನು ಮಾಡ್ತಿಲ್ಲ. ಆಗ ನನಗೆ ಗೊತ್ತಿರೋ ಪ್ರಕಾರ 6 ತಿಂಗಳಿಗೆ 1-2 ಸಲ ಗ್ರಾಮ ಸಭೆ ಮಾಡಬೇಕು ಅಂತಿರುತ್ತೆ. ಇವರು ಗ್ರಾಮ ಸಭೆನೂ ಮಾಡ್ತಿಲ್ಲ, ವಾರ್ಡ್ ಸಭೆನೂ ಮಾಡ್ತಿಲ್ಲ, ನೀರು ಸರಿಯಾಗಿ ಬರ್ತಿಲ್ಲ. ಬಂದು ನಮಗೆ ಸ್ಪಾಟ್ ಒಂದು ಸ್ವಲ್ಪ ಇನ್ಸ್ಪೆಕ್ಷನ್ ಮಾಡಿ ಅಂತಂದ್ರೂ ಕೂಡ ಯಾರು ಕೂಡ ಕುರ್ಚಿ ಬಿಟ್ಟಾಗಲಿ ಅಥವಾ ಈ ಒಂದು ಬಾಗಿಲನ್ನು ದಾಟಿ ಬಂದು ಯಾರು ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡ್ತಿಲ್ಲ. ಈಗ ಮತ ಹಾಕಿರ್ತಕ್ಕಂಥ ನೀವೇ ಗೆಲ್ಸಿರ್ತಕ್ಕಂಥ ಅಭ್ಯರ್ಥಿಗಳು ಕೂಡ ಏನ್ ಮಾಡ್ತಿದ್ದಾರೆ ಅಂತ ಹೇಳಿ ಅವರು ಸಹ ನಾವು ಎಷ್ಟೋ ಸಲ ನಾವು ಅವ್ರು ಕರೆ ಮಾಡಿದ್ದೀವಿ. ನಾವು ಅವ್ರ ಕರೆ ಮಾಡಿ ನಾವೇ ಬೇಸತ್ತು ಹೋಗಿದ್ದೀವಿ ಹೊರತು ಅವ್ರ ಕಡೆಯಿಂದನೂ ನಮಗೆ ನಿರಾಯಾಸ. ಅವರೇ ಕೂಡ ಸಹಕಾರದಿಂದ ನಮ್ಮ ಹತ್ರ ಮಾತಾಡ್ತಿದ್ದಾರೆ. ನಮ್ಮ ಮನೇಲಿ ನೀರಿಲ್ಲ, ನಾವೇನಪ್ಪ ಮಾಡಲಿ ಅನ್ನೋ ರೀತಿಯಲ್ಲಿ ಆಗೋಗಿದೆ. ಅದಕ್ಕೆ ಈಗ ನಾವು ಇಒ ಅವ್ರಿಗೆ ಅಥವಾ ಮೇಲ್ದರ್ಜೆ ಅವ್ರಿಗೆ ನಾವು ಇದು ತಲುಪೋ ತನಕ ನಾವು ಸಮಸ್ಯೆನ ಅವ್ರಿಗೆ ಮುಟ್ಟಿಸ್ಬೇಕು ಅಂತ ಇದ್ದೀವಿ. ಗ್ರಾಮಸ್ಥರು ಅಳಲಾಗಿರ್ತಕ್ಕದ್ದು ಎಲ್ಲೋ ಒಂದು ಕಡೆ ಇಲ್ಲಿ ನಮ್ಗೆ ಎಲ್ಲಾ ರೀತಿಯಲ್ಲೂ ನಾವೇ ಮತಗಳನ್ನ ಹಾಕಿ ಒಂದು ರೀತಿ ನಾವೇ ಚುನಾವಣಾ ಅಭ್ಯರ್ಥಿಗಳಾಗಿ ಗೆಲ್ಸಿದ್ರು ಕೂಡ ಯಾರು ಕೂಡ ಸ್ಪಂದಿಸಿಲ್ಲ ಅಂತಕ್ಕಂಥದ್ದು ಇಲ್ಲಿನ ಜನರ ಆಗ್ರಹ ಆಗಿರ್ತಕ್ಕದ್ದು. ಅಂತಲೇ ನಾವು ದೃಶ್ಯಗಳನ್ನು ಕೂಡ ಗಮನಿಸಬಹುದು. ನೇರವಾಗಿ ಇಲ್ಲಿರ್ತಕ್ಕಂಥ ಪಂಚಾಯತಿ ಕಾರ್ಯಾಲಯಕ್ಕೆ ಕೂಡ ನೇರವಾಗಿ ಇಲ್ಲಿರ್ತಕ್ಕಂಥ ಸಾರ್ವಜನಿಕರು ಬೀಗ ಹಾಕಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಕ್ಕಂಥ ಕೆಲಸ ಕೂಡ ಆಗ್ತಿದೆ ಅಂತ ಹೇಳಲಾಗ್ತಿದೆ. ಒಂದು ಕಡೆ ಇಷ್ಟೆಲ್ಲ ಆದ್ರೂ ಕೂಡ ಸಂಬಂಧಪಟ್ಟ ಅಧಿಕಾರಿ ವರ್ಗ ಈವರೆಗೂ ಕೂಡ ಎಚ್ಚೆತ್ಕೊಂಡು ಎಲ್ಲೂ ಕೂಡ ಸಂಬಂಧಪಟ್ಟವರ ಅಳಲನ್ನ ಕೇಳೋದಕ್ಕಾಗಿರಿ ಅಥವಾ ಇಲ್ಲಿ ಏನಾಗ್ತಿದೆ, ಏನ್ ಸಮಸ್ಯೆ ಆಗ್ತಿದೆ ಅಂತಕ್ಕಂಥದ್ದನ್ನ ಕೇಳೋದಾಗ್ಲಿ ಕೂಡ ಯಾರು ಮಾಡುದಿಲ್ಲ ಅಂತಕ್ಕಂಥದ್ದು. ಮತ್ತೊಂದು ಕಡೆ JJM ಸ್ಕೀಮ್ ಅಂದ್ರೆ ಜಲ್ ಜೀವನ್ ಮಿಷನ್ ಅಡಿಯಲ್ಲಿ ಇಷ್ಟೆಲ್ಲ ಆದ್ರೂ ಕೂಡ ರಸ್ತೆಗಳು ಕೂಡ ಹಾಳಾಗ್ತಿದೆ. ಕೆರೆಯಲ್ಲಿ ಒಂದೊಂದು ಬೀದಿಗಳಲ್ಲೂ ಕೂಡ ಒಂದು ಗದ್ದೆ ರೀತಿಯಲ್ಲಿ ನಿರ್ಮಾಣ ಆದ್ರೂ ಕೂಡ ಸಂಬಂಧಪಟ್ಟ ಅಧಿಕಾರಿಗಳು ಯಾರು ಕೂಡ ಎಚ್ಚೆತ್ಕೊಂಡು ಕೆಲಸಗಳನ್ನ ಮಾಡ್ಲಿಕ್ಕೆ ಮುಂದಾಗ್ತಿಲ್ಲ ಅಂತಕ್ಕಂಥದ್ದು ಇಲ್ಲ ಸಾರ್ವಜನಿಕರ ಆರೋಪ ಆಗಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಶಶಾಂಕ್ ಜೊತೆ ವೆಂಕಟೇಶ್, ಬೂದಿಗೆರೆ, ಜೀ ಕನ್ನಡ ನ್ಯೂಸ್, ದೇವನಹಳ್ಳಿ.